ಗೌರಮ್ಮನ ಕಣ್ಣುಗಳಲ್ಲಿ ನೀರಿತ್ತು. ಆದರೆ ಅವರದ್ದೇ ಮಕ್ಕಳು ಅವರ ಹಿಂದೆ ನಿಂತು ನಗುತ್ತಿದ್ದರು. ಗೆಳೆಯರೇ, ಇದು ಕೇವಲ ಕಥೆಯಲ್ಲ, ಮನಸ್ಸಿನೊಳಗೆ ದುರಾಸೆ ಎಷ್ಟು ಆಳವಾಗಿರುತ್ತದೆ ಅಂತ ತೋರಿಸೋ ಒಂದು ನಿಜವಾದ ಘಟನೆ. ಇದು ಬಸವರಾಜ್ ಮತ್ತು ಗೌರಮ್ಮ ಅವರ ಕತೆ. ಅವರು ತುಮಕೂರು ಹತ್ತಿರ ಇರೋ ಗುಬ್ಬಿ ಅನ್ನೋ ಸಣ್ಣ ಊರಿನಲ್ಲಿ ವಾಸಿಸುತ್ತಿದ್ದರು. ಸಾಮಾನ್ಯ ಕೂಲಿಕಾರರ ಕುಟುಂಬ ಅದು. ಬಸವರಾಜ್ ಇಲ್ಲವಾಗುವವರೆಗೂ ಎಲ್ಲ ಚೆನ್ನಾಗೇ ಇತ್ತು ಅಂತ ಕಾಣಿಸುತ್ತಿತ್ತು. ಆ ದಿನ ಬಸವರಾಜ್ ಅವರ ಅಂತಿಮಯಾತ್ರೆ ನಡೆಯುತ್ತಿತ್ತು. ಗುಬ್ಬಿಯಾದ್ಯಂತ ಸೂತಕದ ಛಾಯೆ. ಸ್ಮಶಾನ ಘಾಟ್ ಹತ್ತಿರ ದೊಡ್ಡ ಶಾಮಿಯಾನ ಹಾಕಲಾಗಿತ್ತು. ಪಂಡಿತರು ಮಂತ್ರಗಳನ್ನು ಹೇಳುತ್ತಿದ್ದರು. ಧೂಪದ ವಾಸನೆ ಗಾಳಿಯಲ್ಲಿ ಬೆರೆತಿತ್ತು. ಮರದ ಕೆಳಗೆ ಜನ ಮೌನವಾಗಿ ಕೂತಿದ್ದರು. ಗೌರಮ್ಮನಿಗೆ ಕೈಕಾಲು ನಡುಗುತ್ತಿತ್ತು. ಅವರ ಗಂಡನ ದೇಹದ ಚಿತೆಯ ಮೇಲೆ ಇಡಲಾಗಿತ್ತು. ಬಿಳಿ ಬಟ್ಟೆಯಲ್ಲಿ ಸುತ್ತಿದ ಹೂವಿನಿಂದ ಅಲಂಕರಿಸಿದ್ದರು. ಗೌರಮ್ಮ ಎಲ್ಲರಿಗಿಂತ ಮುಂದೆ ಕುಳಿತಿದ್ದರು. ಆಗ ಅವರ ಮಗ ಪ್ರವೀಣ್ ಮತ್ತು ಮಗಳು ಭವಾನಿ ಅವರ ಹಿಂದೆ ನಿಂತಿದ್ದರು. ಗೌರಮ್ಮನ ಕಿವಿಗೆ ಅವರ ಮಾತುಗಳು ಯಾರೋ ಗಾಜು ಚುಚ್ಚಿದ ಹಾಗೆ ಕೇಳುತ್ತಿದ್ದವು. ಭವಾನಿ ತುಂಬ ಮೆಲ್ಲಗೆ, ಸರಿ, ಈಗ ಇದೆಲ್ಲ ಮುಗಿಯಿತು, ಇನ್ನು ಮುಂದೆ ನಮ್ಮ ಹೊಸ ಲೈಫ್ ಶುರು ಮಾಡೋಣ ಅಂದಳು. ಪ್ರವೀಣ್ಗೆ ನಗು ಬಂತು. ಗೌರಮ್ಮ ಹಿಂದೆ ತಿರುಗಿ ನೋಡಲಿಲ್ಲ. ಅವರು ಅವರದ್ದೇ ಮಕ್ಕಳು. ಆದರೆ ಆ ಕ್ಷಣದಲ್ಲಿ ಅಪರಿಚಿತರಂತೆ ಕಂಡರು. ಅವರು ಕಣ್ಣು ಮುಚ್ಚಿ ಬಸವರಾಜ್ ಮುಖ ನೆನಪಿಸಿಕೊಂಡರು. ಅವರು ನಗುತ್ತಾ, ನಾನು ಇದ್ದೇನೆ ಗೌರಮ್ಮ ಅಂತ ಹೇಳಿದರು. ನನ್ನ ನಂಬು ಗೌರಮ್ಮ, ಎಲ್ಲ ಸರಿಯಾಗುತ್ತದೆ. ಅಂತ್ಯಕ್ರಿಯೆ ಮುಗಿದು ಎಲ್ಲ ಹೊರಟು ಹೋದಾಗ ಗೌರಮ್ಮ ತಮ್ಮ ಕುಟುಂಬದ ವಕೀಲರಾದ ಮಿಸ್ಟರ್ ಕುಲಕರ್ಣಿ ಅವರೊಂದಿಗೆ ಒಂದು ಚಿಕ್ಕ ರೂಮ್ಗೆ ಬಂದರು. ಇಲ್ಲಿ ಬಸವರಾಜ್ ಅವರ ವಿಲ್ಲು ಓದಬೇಕಾಗಿತ್ತು. ಪ್ರವೀಣ್ ಮತ್ತು ಭವಾನಿ ಈಗಾಗಲೇ ಬಂದು ಕುಳಿತಿದ್ದರು. ಅವರ ಕಣ್ಣುಗಳು ದುಃಖದ ಬದಲಿಗೆ ಬರೀ ಹಣ, ದೊಡ್ಡ ನಿರೀಕ್ಷೆ ಇತ್ತು. ಯಾವುದೋ ಬೇಟೆಗಾಗಿ ಕಾಯುತ್ತಿರುವವರಂತೆ ಕಾಣಿಸುತ್ತಿದ್ದರು. ಕುಲಕರ್ಣಿ ಅವರು ವಿಲ್ ಕಾಗದ ತೆರೆದು ಓದೋಕೆ ಶುರು ಮಾಡಿದರು. ಬಸವರಾಜ್ ಅವರು ತಮ್ಮ ಪ್ರೀತಿಯ ಮಕ್ಕಳು ಪ್ರವೀಣ್ ಮತ್ತು ಭವಾನಿಗೆ ಅವರಿಗಾಗಿ 1 ಕೋಟಿ ರೂಪಾಯಿ ಮತ್ತು 2 ಹೊಸ ಕಾರುಗಳನ್ನು ಬಿಟ್ಟಿದ್ದಾರೆ. ಅದನ್ನು ಸಮನಾಗಿ ಹಂಚಲಾಗಿತ್ತು. ಭವಾನಿ ಸಂತೋಷದಿಂದ ಕುಣಿದಳು. ಪ್ರವೀಣ್ ಗೆಲುವಿನ ನಗೆ ನಕ್ಕ. ಗೌರಮ್ಮ ಮನಸ್ಸು ದುಃಖದಿಂದ ಕುಗ್ಗಿತ್ತು. ಕುಲಕರ್ಣಿ ಕನ್ನಡಕ ಸರಿಪಡಿಸಿಕೊಂಡು ಮುಂದೆ ಓದಿದರು. ನನ್ನ ಪತ್ನಿ, 42 ವರ್ಷಗಳ ಅತ್ಯಂತ ಪ್ರೀತಿಯ ಸಂಗಾತಿ ಗೌರಮ್ಮಳಿಗಾಗಿ ನಾನು ಈ ಪತ್ರವನ್ನು ನೀಡುತ್ತೇನೆ. ಅವರು ಒಂದು ಸೀಲ್ ಮಾಡಿದ ಲಕೋಟೆಯನ್ನು ಗೌರಮ್ಮನ ಕೈಗೆ ಇಟ್ಟರು. ಮಕ್ಕಳು ಮೊದಲು ಗಾಬರಿಯಾದರು. ಆಮೇಲೆ ಜೋರಾಗಿ ನಗಾಡೋಕೆ ಶುರು ಮಾಡಿದರು. ಅವರ ನಗು ಆ ಚಿಕ್ಕ ರೂಮ್ನಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅದು ತುಂಬ ಕೆಟ್ಟದಾಗಿತ್ತು. ಭವಾನಿ ದ್ವೇಷದ ತುಂಬಿದ ಧ್ವನಿಯಲ್ಲಿ, ಕೇವಲ ಒಂದು ಪತ್ರ, ಇದೊಂದೇ ಸಿಕ್ಕಿದೆ ನಿಮಗೆ. ಬಹುಶಃ ಅಪ್ಪ ಅಂದ್ಕೊಂಡಿರಬೇಕು ನಿಮ್ಮ ಹತ್ರ ಹಳೆ ನೆನಪುಗಳು ಸಾಕಷ್ಟಿವೆ ಅಂತ ಅಂದಳು. ಪ್ರವೀಣ್ ನಗುತ್ತಾ, ನೀವು ನಿಮ್ಮ ಹಳೆ ನೆನಪುಗಳಲ್ಲೇ ಇರಿ, ನಾವು ಈ ದೊಡ್ಡ ಹಣವನ್ನು ನೋಡಿಕೊಳ್ಳುತ್ತೇವೆ ಎಂದ. ಗೌರಮ್ಮ ಅಲ್ಲೇ ನಿಂತು ಬಿಟ್ರು. ಆದರೆ ಬಸವರಾಜ್ ಕೈಬರಹ ಇದ್ದ ಆ ಲಕೋಟೆಯನ್ನು ಎತ್ತುಕೊಂಡಾಗ ಅವರಿಗೆ ಸೋಲಿನ ಬದಲು ಒಂದು ಸಣ್ಣ ಭರವಸೆ ಮೂಡಿತು. ಅವರು ಅದನ್ನು ಏಕಾಂಗಿಯಾಗಿ ನೋಡಲು ನಿರ್ಧರಿಸಿದ್ದರು. ಮಕ್ಕಳು ಹಗಲಲ್ಲೇ ಹೊರಟು ಹೋಗಿದ್ದರು. ಹೊಸ ಸಂಪತ್ತಿನ ಸಂತೋಷದಲ್ಲಿ ತಾಯಿಯೊಂದಿಗೆ ಮಾತನಾಡಲು ಅವರಿಗೆ ಪುರುಸೊತ್ತಿರಲಿಲ್ಲ. ಬಸವರಾಜ್ ಇಲ್ಲದ ಮನೆ ಖಾಲಿಯಾಗಿ ಕಾಣಿಸುತ್ತಿತ್ತು. ಗೌರಮ್ಮ ಕಿಚನ್ ಟೇಬಲ್ ಮೇಲೆ ಕುಳಿತಿದ್ದರು. ನಡುಗುವ ಕೈಗಳಿಂದ ಲಕೋಟೆ ತೆರೆದರು. ಒಳಗೆ ಬಸವರಾಜ್ ಅಂದವಾದ ಕೈಬರಹಗಳು. ಒಂದು ಕಾಗದವಿತ್ತು. ನನ್ನ ಪ್ರೀತಿ ಅಂತ ಪತ್ರ ಶುರುವಾಗಿತ್ತು. ಈಗಾಗಲೇ ನಿಮ್ಮ ಮಕ್ಕಳ ಕೆಟ್ಟ ನಗು ಕೇಳಿರಬಹುದು. ಇದು ನನ್ನ ಪ್ಲಾನ್ ಆಗಿರಲಿಲ್ಲ. ಆದರೆ ನಾನು ನಿನಗೆ ಅವರ ಮನಸ್ಸಿನ ಸತ್ಯವನ್ನು ತೋರಿಸಬೇಕಾಗಿತ್ತು. ಅವರು ಗೆದ್ದಿದ್ದೇವೆ ಅಂತ ಭಾವಿಸುತ್ತಾರೆ. ಆದರೆ ಅವರ ಹತ್ರ ಇರೋದು ಬರೀ ನೆರಳು. ನಿಜವಾಗಿ ಯಾವುದು ಅಮೂಲ್ಯವೋ ಅದು ನಾನು ನಿನಗಾಗಿ ಬಿಟ್ಟು ಹೋಗಿದ್ದೇನೆ. ನಿನಗೆ ಈ ಪತ್ರದಲ್ಲಿ ಒಂದು ಚಿಕ್ಕ ಕೀಲಿ ಸಿಗುತ್ತೆ. ಗೌರಮ್ಮನ ಕಣ್ಣುಗಳು ನೀರು ತುಂಬಿ ಬಂತು. ಬಸವರಾಜ್ ಅವರಿಗೆ ಎಲ್ಲ ಗೊತ್ತಿತ್ತು. ಆ ಕೀಲಿಯು ಮೈಸೂರಿನ ಗಾಂಧಿ ಮಾರ್ಗದ ಬ್ಯಾಂಕಿನಲ್ಲಿರುವ ಒಂದು ಲಾಕರ್ ಸಣ್ಣದಾಗಿತ್ತು. ಮಕ್ಕಳ ನಂಬಿಕೆಗೆ ನಾನು ಬಿಡಲು ಸಾಧ್ಯವಿಲ್ಲದ ಪ್ರತಿಯೊಂದು ವಸ್ತುವನ್ನು ಅದರಲ್ಲಿ ಇಡಲಾಗಿದೆ. ನೀನೇ ಅದನ್ನು ತೆರೆಯಬೇಕು. ಯಾರಿಗೂ ಹೇಳಬೇಡ. ಅವರಿಗೆ ಅದನ್ನು ಕಳೆದುಕೊಳ್ಳಲು ಬಿಡಬೇಡ. ನನ್ನ ಮೇಲೆ ನಂಬಿಕೆ ಇಟ್ಟಂತೆ ನಿನ್ನ ಮೇಲೆ ನೀನೇ ನಂಬಿಕೆ ಇಡು. ಸದಾ ಪ್ರೀತಿಯೊಂದಿಗೆ, ಬಸು. ಅವರ ಕಾಗದವನ್ನು ಇನ್ನಷ್ಟು ತೆರೆದಾಗ ಇದ್ದ ಒಂದು ಚಿಕ್ಕ ಹಿತ್ತಾಳೆಯ ಕೀಲಿ ಬಿದ್ದಿತ್ತು. ಅದರ ಮೇಲೆ ಒಂದು ಸಣ್ಣ ಸಂಖ್ಯೆ ಬರೆಯಲಾಗಿತ್ತು. ಗೌರಮ್ಮ ಅದನ್ನು ಗಟ್ಟಿಯಾಗಿ ಹಿಡಿದುಕೊಂಡರು. ಅದನ್ನು ತಮ್ಮ ಬೆಡ್ರೂಮ್ನ ಕಪಾಟ್ನ ಸೀರೆ ಕೆಳಗೆ ಬಚ್ಚಿಟ್ಟರು. ಮರುದಿನ ಅವರು ಬಸವರಾಜ್ ಅವರ ನಿಜವಾದ ಆಸ್ತಿಯನ್ನು ತಿಳಿದುಕೊಳ್ಳೋರಿದ್ದರು. ಮರುದಿನ ಮಕ್ಕಳ ನಗು ಅಷ್ಟು ಜೋರಾಗಿರಲಿಲ್ಲ. ಬೆಳಗ್ಗೆ ಗೌರಮ್ಮ ಮೈಸೂರಿನ ಬ್ಯಾಂಕ್ನ ಮುಂದೆ ಕಾರು ಪಾರ್ಕ್ ಮಾಡಿದರು. ಹಿತ್ತಾಳೆಯ ಕೀಲಿ ಕೈ ಅವರ ಪರ್ಸ್ನಲ್ಲಿ ಒಂದು ದೊಡ್ಡ ರಹಸ್ಯದಂತೆ ಇತ್ತು. ಬ್ಯಾಂಕಿನ ಕೀಲಿಗಳ ಮೇಲೆ ಸಂಖ್ಯೆ ಪರಿಶೀಲಿಸಿ ಅವರನ್ನು ಒಂದು ಚಿಕ್ಕ ರೂಮ್ನೊಳಗೆ ಕರೆದುಕೊಂಡು ಸ್ವಲ್ಪ ಸಮಯದ ನಂತರ ಲಾಕರ್ ರೂಮಿನಿಂದ ಒಂದು ಉದ್ದನೆಯ ಬಾಕ್ಸ್ ತಂದರು. ಗೌರಮ್ಮ ಬಾಕ್ಸ್ನ ಮುಚ್ಚಳ ತೆರೆದರು. ಒಳಗೆ ಆಭರಣಗಳಾಗಲಿ ದುಡ್ಡಾಗಲಿ ಇರಲಿಲ್ಲ. ಬದಲಿಗೆ ಫೈಲ್ಗಳು ಮತ್ತು ಒಂದು ದಪ್ಪ ಚರ್ಮದ ಡೈರಿ ಇತ್ತು. ಫೈಲ್ಗಳ ಮೇಲೆ ಬಸವರಾಜ್ ಕೈಬರಹದಲ್ಲಿ ಒಂದು ಲಕೋಟೆ ಇತ್ತು. ಇದು ಕೇವಲ ನನ್ನ ಪತ್ನಿ ಕಣ್ಣುಗಳಿಗಾಗಿ. ಗೌರಮ್ಮ ಅದನ್ನು ಹರಿಯೆದ್ದರು. ನನ್ನ ಪ್ರೀತಿಯೇ, ನೀನು ಇಲ್ಲಿ ನೋಡುವುದು ನನ್ನ ಭೂಮಿಯ ಆಸ್ತಿ, ಹೂಡಿಕೆ ಖಾತೆಗಳು ಮತ್ತು ವ್ಯವಹಾರದಲ್ಲಿನ ಪಾಲುಗಳೇ. ಈ ಎಲ್ಲ ಕಾಗದ ಪತ್ರಗಳು ಈ ಅಧಿಕೃತ ವಿಲ್ನಲ್ಲಿ
ಇರಲಿಲ್ಲ. ಇವುಗಳ ಮೌಲ್ಯ 12 ಕೋಟಿಗಿಂತ ಹೆಚ್ಚಾಗಿದೆ. ನಾನು ಈ ಎಲ್ಲವನ್ನೂ ನಿನಗಾಗಿ ಬಿಡುತ್ತಿದ್ದೇನೆ, ಏಕೆಂದರೆ ನೀನು ಮಾತ್ರ ಇದನ್ನು ಉಳಿಸಿಕೊಂಡು ಹೋಗುತ್ತೀಯಾ ಅಂತ ನನಗೆ ಗೊತ್ತು. ಗೌರಮ್ಮ ತಮ್ಮ ಕೈಯನ್ನು ಬಾಯಿಗೆ ಇಟ್ಟುಕೊಂಡರು. ಅವರ ಮಕ್ಕಳು ಎಲ್ಲವನ್ನೂ ಕಳೆದುಕೊಂಡಿದ್ದರು. ಗೌರಮ್ಮನ ಗಮನ ಡೈರಿಯ ಮೇಲೆ ಹೋಯಿತು. ಬಸವರಾಜ್ ಅವರು ಮಕ್ಕಳ ದುರಾಸೆ ಮತ್ತು ಕೆಟ್ಟ ನಡವಳಿಕೆ ಬಗ್ಗೆ ಬರೆದಿದ್ದರು. ನಾನು ಈ ದಾರಿ ಆಯ್ಕೆ ಮಾಡಿದ್ದೀನಿ ಅಂದರೆ ಅವರಿಗೆ ಶಿಕ್ಷೆ ಕೊಡೋಕಲ್ಲ, ಬದಲಿಗೆ ಅವರಿಗೆ ಸತ್ಯ ಏನು ಅಂತ ತೋರಿಸೋಕೆ ಮತ್ತು ನೀನು ಮುಂದೆ ಏನು ಮಾಡಬೇಕು ಅಂತ ನೀನೇ ಡಿಸೈಡ್ ಮಾಡೋ ಶಕ್ತಿ ನಿನಗೆ ಕೊಡೋಕೆ. ಕಣ್ಣೀರು ಗೌರಮ್ಮನ ಕೆನ್ನೆಯ ಮೇಲೆ ಜಾರಿದವು. ಅವರಿಗೆ ದುಃಖ, ಶಾಂತಿ ಮತ್ತು ಹೊಸ ಧೈರ್ಯ ಒಟ್ಟಿಗೆ ಬಂದಂತಾಯಿತು. ಅವರು ಫೈಲ್ಗಳು ಮತ್ತು ಡೈರಿಯನ್ನು ಮತ್ತೆ ಬಾಕ್ಸ್ನಲ್ಲಿ ಇಟ್ಟು ಗೌರಮ್ಮ ಬ್ಯಾಂಕಿನಿಂದ ಮನೆಗೆ ಹಿಂತಿರುಗಿದಾಗ ಆ ಬಾಕ್ಸ್ ಭಾರ ಬರೀ ಹಣದ್ದಾಗಿರಲಿಲ್ಲ, ಅದು ಸತ್ಯದ ಭಾರವಾಗಿತ್ತು. ಅವರು ಫೈಲ್ಗಳನ್ನು ಮತ್ತು ಡೈರಿಯನ್ನು ಒಂದು ಹಳೆಯ ಪೆಟ್ಟಿಗೆಯಲ್ಲಿ ಬಚ್ಚಿಟ್ರು, ಆದರೆ ಅವರದ್ದೇ ಮಕ್ಕಳ ಭಯ ಮನಸ್ಸಿನಲ್ಲಿ ಇತ್ತು. ಆ ಸಂಜೆ ಪ್ರವೀಣ್ ಮತ್ತು ಭವಾನಿ ಮನೆಯ ಬಾಗಿಲು ತೆಗೆದು ಒಳಗೆ ಬಂದರು. ಅವರು ತಮ್ಮ ಹೊಸ ಸಂಪತ್ತಿನ ಬಗ್ಗೆ ಮಾತಾಡುತ್ತಾ ತಲ್ಲೀನರಾಗಿದ್ದರು. ಭವಾನಿ, ಅಮ್ಮ, ಇವತ್ತು ನೀವು ನಿಮ್ಮ ಹೊಸ ಕಾರನ್ನು ನೋಡಿದರೆ ಅಪ್ಪ ನಮ್ಮ ಬಗ್ಗೆ ಎಷ್ಟು ಕೇರ್ ಮಾಡ್ತಿದ್ರು ಅಂತ ಗೊತ್ತಾಗುತ್ತಿತ್ತು ಅಂದಳು. ಅವಳ ಮಾತಿನಲ್ಲಿ ಉದ್ದೇಶಪೂರ್ವಕವಾಗಿ ಅಹಮಿತ್ತು. ಗೌರಮ್ಮ ನಕ್ಕರು. ನೀವು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ಪ್ರವೀಣ್ ತನ್ನ ದುಬಾರಿ ಕಾರಿನ ಫೋಟೋ ತೋರಿಸಿ ಹೇಳಿದ. ಸಂತೋಷ ಪಡುವುದು ಕೇವಲ ಶುರು ಅಮ್ಮ. ನೀವಂತೂ ಈ ಹಳೆ ಮನೆಯನ್ನು ಮಾರಿಬಿಡಿ, ಎಲ್ಲಾದರೂ ಒಂದು ಚಿಕ್ಕ ಮನೆ ತಗೊಂಡು ಇರಿ. ಒಬ್ಬರೇ ಇಷ್ಟು ದೊಡ್ಡ ಮನೆಯಲ್ಲಿ ಏನು ಮಾಡ್ತೀರಾ? ಗೌರಮ್ಮನಿಗೆ ನೋವಾಯಿತು, ಆದರೂ ಶಾಂತವಾಗಿ ಹೇಳಿದರು. ಇದು ನನ್ನ ಮನೆ, ನಾನು ಎಲ್ಲೂ ಹೋಗ್ತಿಲ್ಲ. ಭವಾನಿ ದಿಟ್ಟಿಸಿ ನೋಡಿದರು. ನೀವು ಬದಲಾದಂತೆ ಕಾಣುತ್ತಿದ್ದೀರಾ ಅಪ್ಪ. ನಿಜವಾಗ್ಲೂ ಆ ಪತ್ರ ಬಿಟ್ಟು ಬೇರೆ ಏನು ಬಿಟ್ಟಿಲ್ವಾ ನಿಮಗಾಗಿ? ಗೌರಮ್ಮನ ಹೃದಯ ಜೋರಾಗಿ ಬಡಿತಾ ಇತ್ತು. ಅವರು ನನಗಾಗಿ ಒಳ್ಳೆಯ ನೆನಪುಗಳನ್ನು ಬಿಟ್ಟಿದ್ದಾರೆ, ಅವು ಸಾಕು. ಭವಾನಿ ನಕ್ಕಳು, ಆದರೆ ಅವಳ ಕಣ್ಣುಗಳಲ್ಲಿ ಸಂಶಯದಿಂದ ತೀಕ್ಷ್ಣವಾಗಿದ್ದವು. ಸ್ವಲ್ಪ ಸಮಯದ ನಂತರ ಗೌರಮ್ಮ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಅವರಿಗೆ ಮೇಲಿನ ಮಲಗುವ ಕೋಣೆಯ ಬಾಗಿಲು ತೆರೆಯುವ ಸಣ್ಣ ಸದ್ದು ಕೇಳಿಸಿತು. ಅವರು ನಿಧಾನವಾಗಿ ಮೆಟ್ಟಿಲು ಹತ್ತಿದರು. ಭವಾನಿ ಅವರ ಕಪಾಟಿನ ಬಳಿ ಬಗ್ಗಿ ಡ್ರಾಯರ್ನಲ್ಲಿ ಏನೇನೋ ಹುಡುಕುತ್ತಿರುವುದು ಕಂಡಿತು. ಏನು ಮಾಡ್ತಿದ್ದೀಯಾ ನೀನು? ಗೌರಮ್ಮನ ಧ್ವನಿ ಜೋರಾಗಿತ್ತು. ಭವಾನಿ ಒಂದು ಕ್ಷಣ ಸ್ತಬ್ಧರಾದರು. ನಾನು ಒಂದು ಫೋಟೋ ಆಲ್ಬಮ್ ಹುಡುಕುತ್ತಿದ್ದೆ. ಇದು ನನ್ನ ಖಾಸಗಿ ಕೊಠಡಿ, ಇಲ್ಲಿ ಏನನ್ನೂ ಹುಡುಕಬೇಡ, ಗೌರಮ್ಮ ಹೇಳಿದರು. ಭವಾನಿ ಕಣ್ಣುಗಳಲ್ಲಿ ಕೋಪ ಮತ್ತು ದ್ವೇಷ ಕಾಣಿಸಿತು, ಆದರೆ ಅವಳು ಸುಮ್ಮನೆ ಕೆಳಗೆ ಹೋದಳು. ಮರುದಿನ ಭವಾನಿ ಎಲ್ಲರಿಗೂ ರಾತ್ರಿ ಊಟ ತಯಾರಿ ಮಾಡಿದಳು. ಅದು ಕೇವಲ ಅಪಹಾಸ್ಯ ಮಾಡುವ ಅವಕಾಶ ಅಂತ ಗೌರಮ್ಮನಿಗೆ ಗೊತ್ತಿತ್ತು. ಊಟ ಮಾಡುವಾಗ ಅವರ ಮಾತುಗಳು ಹೊಸ ಖರೀದಿಗಳ ಮೇಲೆ ಇತ್ತು. ಪ್ರವೀಣ್ ತಾನು ಒಂದು ಬೋಟ್ಗಾಗಿ ಮುಂಗಾಡು ಹಣ ಕೊಟ್ಟಿರೋದಾಗಿ ಹೇಳಿದ. ಭವಾನಿ ರಜೆಗೆ ಹೋಗೋಕೆ ಹೊಸ ಮನೆ ಹುಡುಕ್ತಾ ಇದ್ಲು. ಆಮೇಲೆ ಪ್ರವೀಣ್ ಮುಂದಾಗಿ ಬಾಗಿ, ಅಮ್ಮ, ಅಪ್ಪ ನಿಜವಾಗ್ಲೂ ಆ ಪತ್ರ ಬಿಟ್ಟು ಬೇರೆ ಏನು ಬಿಟ್ಟು ಹೋಗಿಲ್ವಾ ಅಂದ. ಭವಾನಿಯ ದೃಷ್ಟಿ ಅವರ ಮೇಲೆ ಇತ್ತು. ಗೌರಮ್ಮ ತಟ್ಟೆಯನ್ನು ನಿಧಾನವಾಗಿ ಕೆಳಗಿಟ್ಟರು. ಅವರು ಕುತ್ತಿಗೆ ಎತ್ತಿದರು. ಹೌದು, ಅವರು ನನಗಾಗಿ ಒಂದು ಪತ್ರ ಬಿಟ್ಟು ಹೋಗಿದ್ದಾರೆ. ಅದರ ಬೆಲೆ ನಿಮಗೆ ಯಾವುದೇ ಕಾರು ಅಥವಾ ಬೋಟ್ಗಳಿಗಿಂತ ಹೆಚ್ಚು ಬೆಲೆ ಬಾಳುತ್ತದೆ. ಹಾಗಾದರೆ ಆ ಅಮೂಲ್ಯವಾದ ಪತ್ರದಲ್ಲಿ ಏನು ಬರೆದಿದೆ? ಭವಾನಿ ನಕ್ಕಳು. ಅದು ನಿಮ್ಮ ತಂದೆ ಮತ್ತು ನನ್ನ ನಡುವಿನ ವಿಷಯ, ಅದು ನಿನಗೆ ಬೇಡ. ಗೌರಮ್ಮ ಶಾಂತ ಮತ್ತು ದೃಢವಾದ ಧ್ವನಿಯಲ್ಲಿ ಉತ್ತರಿಸಿದರು. ಪ್ರವೀಣ್ಗೆ ಕೋಪ ಬಂತು. ಅವನು ಜೋರಾಗಿ ಗ್ಯಾಸ್ ಕೆಳಗಿಟ್ಟಿದ್ದರಿಂದ ಅದು ಒಡೆದಿತ್ತು. ನಮ್ಮದೊಂದು ತಮಾಷೆ ಮಾಡಬೇಡ ಅಪ್ಪ. ಏನಾದರೂ ಬಿಟ್ಟಿದ್ರೆ ಅದನ್ನು ತಿಳಿದುಕೊಳ್ಳೋ ಹಕ್ಕು ನಮಗಿದೆ. ನಾವು ಅವರ ಮಕ್ಕಳು. ಗೌರಮ್ಮ ಇಬ್ಬರನ್ನೂ ನೋಡಿದರು. ಈಗ ಅವರಿಗೆ ಧೈರ್ಯ ಬಂದಿತ್ತು. ನೀವು ಬಸವರಾಜ್ ಅವರ ಮಕ್ಕಳು, ಆದರೆ ನೀವು ಅವರ ಆಸ್ತಿಯ ವಾರಸುದಾರರಲ್ಲ. ಮರುದಿನ ಸಂಜೆ ಬಾಗಿಲ ಮೇಲೆ ಜೋರಾಗಿ ಮುಷ್ಟಿಯಿಂದ ಹೊಡೆದ ಸದ್ದಾಯಿತು. ಪ್ರವೀಣ್ ಕೋಪದಿಂದ ಕುದಿಯುತ್ತಿದ್ದ. ಒಳಗೆ ಬಂದ ಭವಾನಿ ಅವನ ಹಿಂದೆ ಇದ್ದಳು. ಈ ನಾಟಕ ಸಾಕು ಅಮ್ಮ, ಪ್ರವೀಣ್ ಗರ್ಜಿಸಿದ. ಅಪ್ಪ ಕೇವಲ ಪತ್ರಕ್ಕಿಂತ ಹೆಚ್ಚು ಬಿಟ್ಟಿದ್ದಾರೆ ಅಂತ ನನಗೆ ಗೊತ್ತು. ನೀವು ಸತ್ಯ ಹೇಳುವವರೆಗೂ ನಾವು ಹೋಗ್ತಿಲ್ಲ. ಭವಾನಿ, ನಾವು ಅವರ ರಕ್ತ, ಅವರ ಹಣವೆಲ್ಲ ನಮ್ಮದು ಅಂದಳು. ನಾನು ನಿಮಗೆ ಯಾವುದೇ ವಿವರಣೆ ನೀಡೋ ಅಗತ್ಯವಿಲ್ಲ. ಗೌರಮ್ಮನ ಧ್ವನಿ ಗಟ್ಟಿಯಾಗಿತ್ತು. ಪ್ರವೀಣ್ ಟೇಬಲ್ ಮೇಲೆ ಮುಷ್ಟಿ ಬೀಸಿದ. ಇದಕ್ಕಾಗಿ ನೀವು ಕಷ್ಟಪಡೋ ಅಗತ್ಯವಿಲ್ಲ. ನಾವು ನಿಮಗಾಗಿ ಆದಷ್ಟು ಬೇಗ ಒಂದು ವೃದ್ಧಾಶ್ರಮದ ವ್ಯವಸ್ಥೆ ಮಾಡ್ತೀವಿ. ಅಲ್ಲಿ ನಿಮಗೆ ಈ ಎಲ್ಲ ವಿಷಯಗಳ ಬಗ್ಗೆ ಚಿಂತೆ ಮಾಡೋ ಅಗತ್ಯವಿರೋದಿಲ್ಲ. ಇದು ಅವರನ್ನು ಮನೆಯಿಂದ ಹೊರ ಹಾಕೋಕೆ ಬೆದರಿಕೆಯಾಗಿತ್ತು. ಗೌರಮ್ಮ ಉಸಿರು ಬಿಗಿ ಹಿಡಿದುಕೊಂಡರು ಮತ್ತು ಹೇಳಿದರು, ನಾನು ಎಲ್ಲಿಗೂ ಹೋಗ್ತಿಲ್ಲ. ಮರುದಿನ ಬೆಳಗ್ಗೆ ಗೌರಮ್ಮ ಕುಲಕರ್ಣಿಯವರ ಕಚೇರಿಗೆ ಹೋದರು. ಅವರಿಗೆ ಗೊತ್ತಿದೆ. ಗೌರಮ್ಮ ನಿಧಾನವಾಗಿ ಹೇಳಿದರು, ಕನಿಷ್ಠ ಅನುಮಾನ ಬಂದಿದೆ. ಅವರು ರಾತ್ರಿ ನನಗೆ ಬೆದರಿಕೆ ಹಾಕಿದರು. ಕುಲಕರ್ಣಿ ಅವರು ನಿಮ್ಮ ಪತಿ ಅದಕ್ಕಾಗಿಯೇ ಎಲ್ಲದಕ್ಕೂ ತಯಾರಾದರು. ನಿಮ್ಮ ಒಪ್ಪಿಗೆ ಇಲ್ಲದೆ ಯಾರೂ ಅವರ ಆಸ್ತಿಯನ್ನು ಮುಟ್ಟೋಕೆ ಸಾಧ್ಯವಿಲ್ಲ. ಆದರೆ ಅವರನ್ನು ಅಷ್ಟು ಸುಲಭ ಅಂತ ತಿಳ್ಕೊಬೇಡಿ ಅಂತ ಜಾಗರೂಕರಾಗುವಂತೆ ಸಲಹೆ ನೀಡಿದರು. ಗೌರಮ್ಮ ಮನೆಗೆ ಹಿಂತಿರುಗಿದಾಗ ಅವರಿಗೆ ಗೊತ್ತಾಯಿತು, ಇದು ಕೇವಲ ಆಸ್ತಿಯ ಹೋರಾಟ ಅಲ್ಲ, ಇದು ಬದುಕಿನ ಹೋರಾಟ. ಅವರು ಅಂದುಕೊಂಡಂತೆ ಕೆಲವು ದಿನಗಳ ನಂತರ ಮನೆಗೆ ಬಂದಾಗ ಬಾಗಿಲು ಸ್ವಲ್ಪ ತೆರೆದಿತ್ತು. ಒಳಗೆ ಡ್ರಾಯರ್ಗಳು ತೆರೆದಿದ್ದವು ಮತ್ತು ಹಳೆಯ ಪೆಟ್ಟಿಗೆಯ ಮುಚ್ಚಳ ಮುರಿದಿತ್ತು. ಮಕ್ಕಳು ಬಂದಿದ್ದು. ಗೌರಮ್ಮ ಇಟ್ಟಿದ್ದ ನಕಲಿ ಡೈರಿ ಮತ್ತು ಫೈಲ್ಗಳು ನಾಪತ್ತೆಯಾಗಿದ್ದವು. ಅವರು ನಕ್ಕರು. ಮಕ್ಕಳು ತಾವೇ ಗೆದ್ದಿದ್ದೇವೆ ಅಂತ ಭಾವಿಸಿದರು. ಆದರೆ ಗೌರಮ್ಮ ಪೆಟ್ಟಿಗೆಯ ಕೆಳಗೆ ಬಸವರಾಜ್ ಅವರು ಮಾಡಿದ ಗುಪ್ತ ಭಾಗವನ್ನು ನೋಡಿದರು. ಅಲ್ಲಿ ನಿಜವಾದ ಫೈಲ್ಗಳು ಮತ್ತು ಪತ್ರಗಳು ಸುರಕ್ಷಿತವಾಗಿದ್ದವು. ಒಂದು ಸಂಜೆ ಅವರ ಮೊಮ್ಮಗ ವಿಜಯ್
ನಿಧಾನವಾಗಿ ಬಂದು ಬಾಗಿಲು ಬಡಿದ. ಅಜ್ಜಿ, ಅಮ್ಮ ಮತ್ತು ಅಪ್ಪ ಮತ್ತೆ ದುಡ್ಡಿನ ಬಗ್ಗೆ ಜಗಳ ಆಡ್ತಿದ್ದಾರೆ. ನೀವು ನಿಜವಾಗ್ಲೂ ಏನಾದರೂ ಮುಚ್ಚಿಟ್ಟಿದ್ದೀರಾ? ವಿಜಯ್ ಸತ್ಯವನ್ನು ಕೇಳಲು ಬಯಸುತ್ತಿದ್ದಾರೆಂದು ಗೌರಮ್ಮನಿಗೆ ಅನಿಸಿತು. ಅವರು ಬಸವರಾಜ್ ಅವರ ಡೈರಿ ತೆಗೆದರು. ಡೈರಿಯಲ್ಲಿ ಬರೆದಿತ್ತು, ಅವರು ಪ್ರೀತಿಯೇ ದೊಡ್ಡ ಸಂಪತ್ತು ಅಂತ ಕಲಿಯಬೇಕು. ಅವರು ಕಲಿಯೋಕೆ ಸಾಧ್ಯವಾಗದಿದ್ದರೆ ಎಲ್ಲವನ್ನೂ ಕಳೆದುಕೊಳ್ಳುತ್ತಾರೆ. ವಿಜಯ್ ಮೌನವಾಗಿ ಓದಿದ. ಅವನ ಕಣ್ಣುಗಳು ತೀವ್ರವಾಗಿದ್ದವು. ಯಾವುದು ಮುಖ್ಯ ಅಂತ ಗೊತ್ತಿರೋನು ನೀನೊಬ್ಬನೇ ಅಂತ ನನಗೆ ಅನಿಸುತ್ತೆ, ಗೌರಮ್ಮ ಹೇಳಿದರು. ವಿಜಯ್ ನಿಧಾನವಾಗಿ, ಅವರು ನಿಮ್ಮ ರೂಮ್ ಹುಡುಕಿದ್ರು ಅಪ್ಪ. ಅವರಿಗೆ ಸಾಕ್ಷಿ ಸಿಕ್ಕಿದ್ರೆ ಅವರು ನಿಮ್ಮನ್ನ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾರೆ ಅಂತ ಹೇಳ್ತಿದ್ರು. ಹಾಗಾದ್ರೆ ನಿಮಗೆ ಸಹಾಯ ಬೇಕು? ಗೌರಮ್ಮ ವಿಜಯನ ಕೈ ಹಿಡಿದರು. ಹಾಗಾದ್ರೆ ನಾವು ಒಟ್ಟಾಗಿ ಹೋರಾಡೋಣ ವಿಜಯ್ ಗೌರಮ್ಮನಿಗೆ ಎಚ್ಚರಿಕೆ ಕೊಟ್ಟ. ಅಜ್ಜಿ, ಅವರು ದೊಡ್ಡ ಪ್ಲಾನ್ ಮಾಡ್ತಿದ್ದಾರೆ. ಎಲ್ಲವನ್ನೂ ನಿಭಾಯಿಸೋಕೆ ನಿಮ್ಮಿಂದ ಆಗಲ್ಲ ಅಂತಾರೆ. ಅವರು ನಿಮ್ಮನ್ನ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಅವರು ಹೇಳ್ತಿರೋದು ಸರಿ ತಾನೆ? ಗೌರಮ್ಮ ಕೋಪದಿಂದ ಪುನರಾವರ್ತಿಸುತ್ತಾ ಟೇಬಲ್ ಅಂಚನ್ನು ಹಿಡಿದರು. ವಿಜಯ್ ತಲೆಯಾಡಿಸಿದ. ಅಪ್ಪ ಹೇಳಿದ್ರು ನಿಮಗೆ ತುಂಬ ವಯಸ್ಸಾಗಿದೆ, ತುಂಬ ದುರ್ಬಲರಾಗಿದ್ದೀರಾ ಅಂತ. ಅಮ್ಮ ಹೇಳಿದ್ರು ನೀವು ನಿಮ್ಮ ಬುದ್ಧಿಯ ಸ್ಥಿಮಿತ ಕಳ್ಕೊಳ್ತಿದ್ದೀರಾ ಅಂತ. ನಾನು ಅವರ ಮಾತುಗಳನ್ನು ರೆಕಾರ್ಡ್ ಮಾಡಿದ್ದೀನಿ. ವಿಜಯ್ ಫೋನ್ ತೆಗೆದು ತೋರಿಸಿದ. ರೆಕಾರ್ಡ್ನಲ್ಲಿ ಭವಾನಿಯ ಧ್ವನಿ ಇತ್ತು. ನಾವು ಇದನ್ನು ಕೋರ್ಟ್ಗೆ ತೆಗೆದುಕೊಂಡು ಹೋದರೆ ನ್ಯಾಯಾಧೀಶರು ಇವರ ಕೆಲಸಕ್ಕೆ ಭಾರವಾದರು ಅಂತ ಪರಿಗಣಿಸುತ್ತಾರೆ. ಪ್ರವೀಣ್ ನಕ್ಕು. ನಾವು ನಮ್ಮ ಕೆಲಸ ಮುಗಿಸಿದಾಗ ಅವರು ವೃದ್ಧಾಶ್ರಮದಲ್ಲಿ ಕುಳಿತಿರ್ತಾರೆ ಮತ್ತು ಆಸ್ತಿಯೆಲ್ಲ ನಮ್ಮ ಕೈ ಸೇರುತ್ತದೆ. ಮರುದಿನ ಬೆಳಗ್ಗೆ ಗೌರಮ್ಮ ಕುಲಕರ್ಣಿ ಅವರ ಕಚೇರಿಯಲ್ಲಿದ್ದರು. ರೆಕಾರ್ಡಿಂಗ್ ಕೇಳಿ ಕುಲಕರ್ಣಿ ಅವರಿಗೆ ತುಂಬ ಕೋಪ ಬಂತು. ಇದು ನನ್ನ ನಿರೀಕ್ಷೆಗಿಂತ ಜಾಸ್ತಿ ಆಗ್ತಿದೆ, ಅವರು ಹೇಳಿದರು. ಆದರೆ ಬಸವರಾಜ್ ಅವರು ಇದಕ್ಕೂ ಒಂದು ಪರಿಹಾರವನ್ನು ರೆಡಿ ಮಾಡಿದರು. ಕುಲಕರ್ಣಿ ಇನ್ನೊಂದು ಸೀಲ್ ಮಾಡಿದ ಲಕೋಟೆಯನ್ನು ತೆಗೆದರು. ಬಸವರಾಜ್ ಅವರು ಬರೆದಿದ್ದರು, ನನ್ನ ಪ್ರೀತಿಯ ಮಡದಿ, ನೀನು ಒಂದು ವೇಳೆ ಇದನ್ನು ಓದುವಾಗ ಮಕ್ಕಳು ನಿನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾರೆ ಅಂತ ನಾನು ಭಾವಿಸುತ್ತೇನೆ. ನಾನು ಅವರನ್ನು ಬದಲಾಯಿಸೋಕೆ ಆಗಲಿಲ್ಲ, ಆದರೆ ಅವರು ಮಾಡಿದ ಪಾಪಕ್ಕೆ ಪ್ರತಿಫಲ ಸಿಗೋಕೆ ಪ್ಲಾನ್ ಮಾಡೋಕೆ ಸಾಧ್ಯವಾಯಿತು. ಕುಲಕರ್ಣಿ ಅವರು ವಿವರಿಸಿದರು. ಬಸವರಾಜ್ ಅವರ 12 ಕೋಟಿ ರೂಪಾಯಿ ಸಂಪತ್ತು ಅವರ ಸಾಲಗಳು, ತೆರಿಗೆಗಳು ಮತ್ತು ಬೇರೆ ಜವಾಬ್ದಾರಿಗಳೊಂದಿಗೆ ಜೋಡಿಸಲ್ಪಟ್ಟಿತ್ತು. ಮಕ್ಕಳು ನಿಮ್ಮ ಪಾಲನ್ನು ಕಸಿದುಕೊಳ್ಳೋಕೆ ಪ್ರಯತ್ನಿಸಿದಾಗ ಮಾತ್ರ ಆ ವಿಲ್ ಮತ್ತೆ ಪತ್ರ ಹೊರಬರುವಂತೆ ನಿಮ್ಮ ಪತಿ ಪ್ಲಾನ್ ಮಾಡಿದ್ದಾರೆ. ಅವರು ನಿಮ್ಮನ್ನು ಕೋರ್ಟ್ಗೆ ಕರೆದುಕೊಂಡು ಹೋದರೆ ಅವರು ಒಂದು ಬಿರುಗಾಳಿ ಆರಂಭವಾಗೋಕೆ ಪ್ಲಾನ್ ಮಾಡಿದ್ದಾರೆ. ಅದನ್ನು ಯಾರು ನಿಯಂತ್ರಿಸೋಕೆ ಆಗಲ್ಲ. ಗೌರಮ್ಮ ಉಸಿರು ನಿಂತು ಹೋದಂತೆ ಆಯಿತು. ಬಸವರಾಜ್ ಅವರು ಕೇವಲ ಉಡುಗೊರೆ ಕೊಟ್ಟಿರಲಿಲ್ಲ, ಬದಲಾಗಿ ಒಂದು ಬಲೆಯನ್ನು ಚೆನ್ನಾಗಿ ಹೆಣೆದಿದ್ದರು. ಕೋರ್ಟ್ಗೆ ಹೋಗುವ ಮೊದಲು ಗೌರಮ್ಮ ತಮ್ಮನ್ನು ಇನ್ನಷ್ಟು ದುರ್ಬಲರಾಗಿ ಇರೋ ಥರ ತೋರಿಸಿಕೊಂಡರು. ಒಂದು ಮಧ್ಯಾಹ್ನ ಭವಾನಿ ಅವಳು ಬಯಸಿದ್ದನ್ನೇ ಕೊಟ್ಟರು. ನನಗೆ ಮೇಲೆ ರೂಮಲ್ಲಿ ಒಂದು ಹಳೆಯ ಬಾಕ್ಸ್ ಸಿಕ್ಕಿದೆ, ಗೌರಮ್ಮ ಆರಾಮವಾಗಿ ಹೇಳಿದರು. ನಿಮ್ಮ ಅಪ್ಪ ಎಲ್ಲೋ ಬಚ್ಚಿಟ್ಟಿದ್ರು ಅಂತ ಕಾಣಿಸುತ್ತಿದೆ, ಅದನ್ನು ತೆರೆಯುವ ಶಕ್ತಿ ನನಗಿಲ್ಲ. ಈಗ ಭವಾನಿಯ ಮುಖ ದುರಾಸೆಯಿಂದ ಫಳಫಳ ಹೊಳೆಯಿತು. ಆ ರಾತ್ರಿ ವಿಜಯ್ ಕೇಳಿದ, ಅಜ್ಜಿ, ನೀವು ನಿಜವಾಗ್ಲೂ ಅವರನ್ನು ಹಾಳು ಮಾಡ್ತೀರಾ? ಇಲ್ಲ ಮಗನೇ, ನಾನೇನೂ ಅವರನ್ನು ಹಾಳು ಮಾಡ್ತಿಲ್ಲ, ಬದಲಾಗಿ ಅವರು ತಮ್ಮನ್ನೇ ತಾವು ಹಾಳು ಮಾಡಿಕೊಂಡ್ರು. ನಾನು ಕೇವಲ ಅವರಿಗೆ ಸತ್ಯವನ್ನು ತೋರಿಸ್ತಾ ಇದ್ದೀನಿ. ಈ ಬಿರುಗಾಳಿ ನಾಳೆ ಶುರುವಾಗುತ್ತೆ. ಮರುದಿನವೇ ಬಿರುಗಾಳಿ ಆರಂಭವಾಯಿತು. ಪ್ರವೀಣ್ ಕೋಪದಿಂದ ಕುದಿಯುತ್ತಾ ಒಳಗೆ ಬಂದ. ಎಲ್ಲಿಂದ? ಪ್ರವೀಣ್ ಗರ್ಜಿಸಿದ. ಆ ಬಾಕ್ಸ್, ಅದು ನನಗೆ ಈಗಲೇ ಬೇಕು. ಸುಳ್ಳು ಹೇಳೋದನ್ನು ನಿಲ್ಲಿಸಿ, ಭವಾನಿ ಕೂಗಿದಳು. ಪ್ರವೀಣ್ ಮುಷ್ಟಿ ಟೇಬಲ್ ಮೇಲೆ ಬಡಿದ. ನೀವು ಇದನ್ನೆಲ್ಲ ನಿಭಾಯಿಸೋ ಅರ್ಹರೇ ಅಲ್ಲ. ನಾವು ಕೋರ್ಟ್ಗೆ ಹೋಗ್ತೀವಿ, ನೀವೇ ಸರಿ ಅಂತ ವಾದ ಮಾಡಿದರೆ. ಹೌದು, ನಾವು ನ್ಯಾಯಾಧೀಶರಿಗೆ ನಿರ್ಧರಿಸೋಕೆ ಬಿಡೋಣ. ಭವಾನಿ ನಕ್ಕಳು. ನೀವು ಎಷ್ಟು ಅಶಕ್ತರಾಗಿದ್ದೀರಾ ಮತ್ತು ಗೊಂದಲಕ್ಕೊಳಗಾಗಿದ್ದೀರಾ ಅಂತ ನ್ಯಾಯಾಧೀಶರು ಕೇಳಿ ತಿಳ್ಕೊಂಡಾಗ ಎಲ್ಲವೂ ನಮಗೆ ಸಿಗುತ್ತದೆ. ಕೋರ್ಟಿನಲ್ಲಿ ಗೌರಮ್ಮ ಕುಲಕರ್ಣಿಯವರ ಪಕ್ಕದಲ್ಲಿ ಕುಳಿತಿದ್ದರು. ಮುಂದೆ ಪ್ರವೀಣ್ ಮತ್ತು ಭವಾನಿ ಅಹಂಕಾರದಿಂದ ಕುಳಿತಿದ್ದರು. ಅವರ ವಕೀಲರು ಎದ್ದು ನಿಂತು, ಗೌರಮ್ಮ ಅನಾರೋಗ್ಯ ಪೀಡಿತರಾಗಿದ್ದಾರೆ ಮತ್ತು ಅವರ ಆಸ್ತಿಯನ್ನು ಬಚ್ಚಿಡುತ್ತಿದ್ದಾರೆ ಅಂತ ಹೇಳಿದರು. ಅವರು ಗೌರಮ್ಮನ ಹಕ್ಕನ್ನು ಅವರ ಮಕ್ಕಳಿಗೆ ಕೊಡಬೇಕು ಅಂತ ಬೇಡಿಕೆ ಇಟ್ಟರು. ಕುಲಕರ್ಣಿಯವರು ಎದ್ದು ನಿಂತು ಹೇಳಿದರು, ನ್ಯಾಯಾಧೀಶರೇ, ನನ್ನ ಕಕ್ಷಿದಾರರು ವಯಸ್ಸಾಗಿರಬಹುದು, ಆದರೆ ಅವರು ಕೆಲಸಕ್ಕೆ ಬಾರದವರು ಅಥವಾ ಮೋಸಗಾರರು ಅಂತ ಹೇಳೋ ಹಕ್ಕು ಇಲ್ಲಿ ಯಾರಿಗೂ ಇಲ್ಲ. ದುರಾಸೆಯ ಪ್ರಶ್ನೆ ಇದೆ. ಕುಲಕರ್ಣಿ ಅವರು ದಪ್ಪ ಫೋಲ್ಡರನ್ನು ನ್ಯಾಯಾಧೀಶರ ಡೆಸ್ಕ್ ಮೇಲೆ ಇಟ್ಟರು. ಕುಲಕರ್ಣಿಯವರು, ಬಸವರಾಜ್ ಅಗತ್ಯ ಕಾಗದ ಪತ್ರಗಳನ್ನು ರೆಡಿ ಮಾಡಿದ್ದರು ಅಂತ ತಿಳಿಸಿದರು. ಮಕ್ಕಳಿಗೆ ವಿಲ್ ನೀಡಿದ ಆಸ್ತಿಯ ಮೇಲೆ ಇತರ ಸಾಲಗಳ ಪಾವತಿಸಿದ ತೆರಿಗೆ ಭಾರವಿತ್ತು, ಆದರೆ ಮಕ್ಕಳಿಗೆ ನೀಡಿದ ಆಸ್ತಿಯ ಮೊತ್ತ ಸಾಲಗಳು, ಪಾವತಿಸಿದ ತೆರಿಗೆಗಳು ಮತ್ತು ದಂಡಗಳಿಗೆ ಆಧಾರವಾಗಿತ್ತು. ಕುಲಕರ್ಣಿ ಹೇಳಿದರು, ಅವರಿಗಾಗಿ ಇನ್ನೂ ಹೆಚ್ಚು ಪಾಲು ಬೇಕಿದ್ರೆ ಅಥವಾ ತಗೊಳ್ಳೋಕೆ ಪ್ರಯತ್ನಿಸಿದ್ರೆ ಆಗ ಈ ಎಲ್ಲ ಜವಾಬ್ದಾರಿಗಳು ಶುರುವಾಗುತ್ತವೆ. ಭವಾನಿ ಮುಖ ಕಪ್ಪಿತ್ತು. ಪ್ರವೀಣ್ ಎದ್ದು ನಿಲ್ಲೋಕೆ ಪ್ರಯತ್ನಿಸಿದ. ಇದು ಹೀಗೆ ಆಗೋಕೆ ಸಾಧ್ಯವಿಲ್ಲ, ಇದು ಸುಳ್ಳು. ನ್ಯಾಯಾಧೀಶರು ಸುತ್ತಿಗೆಯಿಂದ ಬಡಿದು ಶಾಂತವಾಗಿರು ಅಂತ ಹೇಳಿದರು. ಕೋರ್ಟ್ಗೆ ಗೌರಮ್ಮನವರ ವಿರುದ್ಧವಾಗಿ ಯಾವುದೇ ಸಾಕ್ಷ್ಯ ಸಿಗಲಿಲ್ಲ, ಆದ್ದರಿಂದ ಅವರ ಮಕ್ಕಳಾದ ಪ್ರವೀಣ್ ಮತ್ತು ಭವಾನಿ ಬೇಡಿಕೆಯನ್ನು ತಿರಸ್ಕರಿಸಲಾಯಿತು. ಇದರ ಜೊತೆಗೆ ನ್ಯಾಯಾಧೀಶರು ಪ್ರವೀಣ್ ಮತ್ತು ಭವಾನಿ ವಕೀಲರು ಹೇಳಿದರು, ನಾನು ಅವರಿಗೆ ತಕ್ಷಣ ಹಣ
ಕಾಸು ಸಲಹೆಗಾರರೊಂದಿಗೆ ಮಾತನಾಡಲು ಸಲಹೆ ನೀಡುತ್ತಾನೆ. ಈ ಪ್ರಕರಣ ಗಂಭೀರವಾಗಿದ್ದು ಹೊಸ ಕಾನೂನಾತ್ಮಕ ಜವಾಬ್ದಾರಿಗಳನ್ನು ತೆಗೆದುಕೊಳ್ಳಲು ಸಲಹೆ ನೀಡಲಾಗಿದೆ. ಪ್ರವೀಣ್ ಮತ್ತು ಭವಾನಿ ಕಲ್ಲಿನ ಮೂರ್ತಿಗಳಂತೆ ಅಲ್ಲೇ ಕುಳಿತರು. ಗೌರಮ್ಮ ನಿಧಾನವಾಗಿ ಎದ್ದು ನಿಂತರು. ಅವರು ಮೊದಲ ಬಾರಿಗೆ ನಕ್ಕರು. ಮಕ್ಕಳ ದುರಾಸೆ ಅವರಿಂದ ಎಲ್ಲವನ್ನೂ ಕಿತ್ತುಕೊಂಡಿತ್ತು. ಪ್ರವೀಣ್ನ ಹೊಸ ಬೊಕೆಟ್ ಹಿಂದಕ್ಕೆ ತೆಗೆದುಕೊಳ್ಳಲಾಯಿತು. ಮರುದಿನ ಅವನು ಗೌರಮ್ಮನ ಮನೆಗೆ ಮುಂದೆ ಕಾರು ನಿಲ್ಲಿಸಿ ಮುಷ್ಟಿ ಬಿಗಿ ಹಿಡಿದು, ಇದೆಲ್ಲ ನಿನ್ನಿಂದ ಆಯಿತು, ನೀನು ನನ್ನನ್ನು ಸಂಪೂರ್ಣ ಹಾಳು ಮಾಡಿದೆ ಅಂತ ಕೂಗಿದ. ಭವಾನಿ ಕೆಟ್ಟ ಸಮಯ ಕೂಡ ಶುರುವಾಯಿತು. ಸಾಲ ಕೊಟ್ಟವರು ಅವಳ ಆಫೀಸ್ಗೆ ಫೋನ್ ಮಾಡೋಕೆ ಶುರು ಮಾಡಿದರು. ಅವಳು ರಜೆಗೆ ತೆಗೆದುಕೊಂಡಿದ್ದ ಮನೆಯನ್ನು ಕೂಡ ಕಿತ್ತುಕೊಳ್ಳಲಾಯಿತು. ಗುಬ್ಬೆಯಲ್ಲಿ ಸುದ್ದಿ ಹರಡಿತು, ಬಸವರಾಜ್ ಅವರ ದೊಡ್ಡ ವಾರಸುದಾರರು ಸಾಲದಲ್ಲಿ ಮುಳುಗುತ್ತಿದ್ದಾರೆ ಅಂತ. ಆದರೆ ಗೌರಮ್ಮ ಈಗ ಗೌರವದಿಂದ ತಲೆ ಎತ್ತಿ ನಡೆಯುತ್ತಿದ್ದರು. ರಾತ್ರಿ ಗೌರಮ್ಮ ಮತ್ತು ವಿನಯ್ ಬಸವರಾಜ ಆಸ್ತಿಯನ್ನು ಸುರಕ್ಷಿತ ಖಾತೆಗಳಲ್ಲಿ ಇಡುತ್ತಿದ್ದರು. ದುರಾಸೆ ಕೊನೆಗೆ ತನ್ನನ್ನೇ ತಿಂದು ಹಾಕುತ್ತದೆ, ಗೌರಮ್ಮ ಹೇಳಿದರು. ಅವರಿಗೆ ದುಃಖವಿತ್ತು, ಆದರೆ ಬಸವರಾಜ ಡೈರಿಯಲ್ಲಿ ನೆನಪಿಸಿತ್ತು, ಅವರ ದುರಾಸೆ ಅವರನ್ನು ಹಾಳು ಮಾಡುತ್ತದೆ ಅಂತ. ಕೊನೆಯ ಸಭೆ ಕುಲಕರ್ಣಿಯವರ ಕಚೇರಿಯಲ್ಲಿ ನಡೆದಿತ್ತು. ಪ್ರವೀಣ್ ಮತ್ತು ಭವಾನಿ ದಣಿದ ಕಣ್ಣುಗಳಲ್ಲಿ ಪೆಚ್ಚು ಮೋರೆಯೊಂದಿಗೆ ಬಂದರು. ಅವರ ಅಹಂಕಾರದಲ್ಲಿ ಕೊನೆಯಾಗಿತ್ತು. ಭವಾನಿ ಜೋರಾದ ಧ್ವನಿಯಲ್ಲಿ, ನೀವು ಇನ್ನೂ ಜಗಳದ ಬಗ್ಗೆ ಮಾತನಾಡುತ್ತಿದ್ದೀರಾ? ನೀವು ಎಲ್ಲ ಹಣವನ್ನು ಬಚ್ಚಿಟ್ಟಿದ್ದೀರಲ್ಲವೇ ಅಂತ ಕೇಳಿದರು. ಪ್ರವೀಣ್ ನಿಧಾನವಾಗಿ, ಅಮ್ಮ, ನೀವು ಸತ್ಯವನ್ನು ಮೊದಲೇ ಹೇಳಿದರೆ ನಾವು ಈ ತೊಂದರೆಯಲ್ಲಿ ಸಿಲುಕ್ತಾನೇ ಇರಲಿಲ್ಲ ಅಂದ. ಗೌರಮ್ಮ ಎದ್ದು ನಿಂತು, ನಾನು ಏನಾದರೂ ಬಚ್ಚಿಟ್ಟಿದ್ದೀನಿ ಅಂತ ನೀವು ಭಾವಿಸಿದರೆ ನೀವು ಹೇಳೋದೇ ಸರಿಯಿದೆ, ಆದರೆ ಅದು ನಿಮ್ಮ ತಂದೆಯವರ ಅಂತಿಮ ನಿರ್ಧಾರವಾಗಿತ್ತು. ನಿಮ್ಮ ತಂದೆ ನಿಮ್ಮ ಸ್ವಭಾವದ ಮೊದಲೇ ತಿಳಿದಿತ್ತು. ನಿಮ್ಮ ಹಣಕಾಸನ್ನು ಪಡೆದುಕೊಳ್ಳೋ ಯಾವ ಮಟ್ಟಕ್ಕಾದರೂ ಹೋಗ್ತೀರಾ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರು ನಿಮಗೆ ಸಂಪತ್ತನ್ನು ಕೊಟ್ಟರು ಮತ್ತು ನೀವು ಅದನ್ನು ಹಾಳು ಮಾಡಿದ್ದೀರಿ. ಇದಕ್ಕಾಗಿಯೇ ಅವರು ನಿನಗಾಗಿ ನಿಜವಾದ ಆಸ್ತಿಯನ್ನು ಬಿಟ್ಟು ಹೋದರು. ನಿಮಗೆ ಶಿಕ್ಷೆ ಕೊಡೋಕೆ ಹಾಗೆ ಮಾಡಿದ್ದಾರೆ ನೀವು ಅಂದುಕೊಂಡ್ರೆ ಅದು ನಿಮ್ಮ ತಪ್ಪು ಕಲ್ಪನೆ. ಯಾಕಂದರೆ ಯಾವುದು ಅತ್ಯಂತ ಮುಖ್ಯವೋ ಅದನ್ನು ಅವರು ರಕ್ಷಿಸಬೇಕಾಗಿತ್ತು ಮತ್ತು ಅವರು ನಿಮ್ಮ ಅದೃಷ್ಟವನ್ನು ನಿಮ್ಮ ದುರಾಸೆಯೊಂದಿಗೆ ತಾಳೆ ಮಾಡಿ ನೋಡಿದರು. ಇದು ಸರಿಯಲ್ಲ, ಭವಾನಿ ನಿಧಾನವಾಗಿ ಹೇಳಿದಳು. ನಾವು ಅವರ ಮಕ್ಕಳು, ಹೌದು, ಆದರೆ ನೀವು ಎಂದಿಗೂ ಅವರ ಆಸ್ತಿಯಾಗಿರಲಿಲ್ಲ, ಗೌರಮ್ಮ ಹೇಳಿದರು. ನೀವು ಪ್ರೀತಿಯನ್ನು ಹಣಕ್ಕಾಗಿ ಮಾರಿಕೊಂಡಿದ್ದೀರಿ ಮತ್ತು ಈಗ ನಿಮ್ಮ ಹತ್ರ ಏನೂ ಉಳಿದಿಲ್ಲ. ಗೌರಮ್ಮ ವಿಜಯನ ಕಡೆ ನೋಡಿ ಅವನ ಭುಜದ ಮೇಲೆ ಕೈಯಿಟ್ಟರು. ಇವನು ಅವರ ಹೆಸರನ್ನು ಮುಂದೆ ತೆಗೆದುಕೊಂಡು ಹೋಗೋನು, ನೀವಲ್ಲ. ವಾರಗಳು ಕಳೆದವು. ಮನೆಯಲ್ಲಿ ಶಾಂತಿ ಇತ್ತು. ಒಂದು ರಾತ್ರಿ ವಿಜಯ್ ಗೌರಮ್ಮನನ್ನು ಕೇಳಿದ, ಅವರು ಎಂದಾದರೂ ವಾಪಸ್ ಬರ್ತಾರಾ? ಹಿಂದಿರುಗಬಹುದು, ಆದರೆ ಅವರು ಬಂದರೆ ಪ್ರೀತಿಗಾಗಿ ಅಲ್ಲ, ಬದಲಿಗೆ ಅವರು ಕಳೆದುಕೊಂಡದ್ದಕ್ಕಾಗಿ ಬರ್ತಾರೆ, ಗೌರಮ್ಮ ಹೇಳಿದರು. ಬಹುಶಃ ನಾನು ಅವರಿಗೆ ನೀಡೋಕೆ ಆಗೋದು ಒಂದು ಹೊತ್ತಿನ ಊಟ, ಒಂದು ರಾತ್ರಿ ಇರೋಕೆ ಸ್ಥಳ, ಆದರೆ ನಂಬಿಕೆ, ಅದನ್ನು ಒಮ್ಮೆ ಕಳೆದುಕೊಂಡರೆ ಮತ್ತೆಂದೂ ಸಿಗೋದಿಲ್ಲ. ರಾತ್ರಿ ಸುಮಾರು 12 ಗಂಟೆಗೆ ಬಾಗಿಲು ಮೇಲೆ ಟಪ್ ಟಪ್ ಅಂತ ಶಬ್ದವಾಯಿತು. ಬಾಗಿಲು ಬಳಿ ಭವಾನಿ ನಿಂತಿದ್ದಳು. ಅವಳ ಕೂದಲುಗಳು ಹರಡಿತ್ತು, ಬಟ್ಟೆ ಒಪ್ಪವಾಗಿತ್ತು. ಅವಳು ತುಂಬ ಕುಗ್ಗಿ ಹೋಗಿರುವಂತೆ ಕಾಣಿಸಿದ್ಲು. ಅಮ್ಮ, ಅವಳ ಧ್ವನಿ ತುಂಬ ದುಃಖದಲ್ಲಿ ನಿಧಾನವಾಗಿ ಕೇಳಿಸಿತು. ನನ್ನನ್ನು ಒಳಗೆ ಬಿಡಿ. ಗೌರಮ್ಮ ಅವಳನ್ನು ಒಳಗೆ ಬರಲು ಬಿಟ್ಟರು. ನಿನಗೆ ಹೋಗೋಕೆ ಯಾವಾಗಲಾದರೂ ಒಂದು ಜಾಗ ಇತ್ತು, ಗೌರಮ್ಮ ಶಾಂತವಾಗಿ ಹೇಳಿದರು. ನಿನಗೆ ಯಾವಾಗಲೂ ನಾನಿದ್ದೇನೆ, ಆದರೆ ನಿನ್ನ ಹಣವನ್ನು ಅರಿಸಿಕೊಂಡೆ. ಭವಾನಿ ತಲೆ ಆಡಿಸಲು, ನನಗೆ ಗೊತ್ತು, ನಾನು ತಪ್ಪಾಗಿ ನಡೆದುಕೊಂಡೆ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಗೌರಮ್ಮ ತಟ್ಟೆಯಲ್ಲಿ ಅನ್ನ ಇಟ್ಟರು. ಅವಳು ಊಟ ಮುಗಿಸಿದಾಗ ಗೌರಮ್ಮ ಸೋಫಾದ ಮೇಲೆ ಒಂದು ಕಂಬಳಿ ಇಟ್ಟರು. ನೀನು ಇವತ್ತು ರಾತ್ರಿ ಇಲ್ಲಿ ಮಲಗಬಹುದು, ನೀನು ಇಲ್ಲಿ ಸುರಕ್ಷಿತವಾಗಿರ್ತೀಯ. ಭವಾನಿ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದವು. ಇಷ್ಟೇನಾ ನಾನು ನೀಡಬಲ್ಲೆ? ಗೌರಮ್ಮ ದೃಢವಾಗಿ ಅಂದರು. ಕರುಣೆಯಿಂದ ನೋಡಿ ಹೇಳಿದರು, ಊಟ ಇರೋಕೆ ಸ್ಥಳ, ಆದರೆ ನಿನ್ನನ್ನು ನಂಬೋ ಹಾಗಿಲ್ಲ. ನೀವು ನಂಬಿಕೆಯನ್ನು ಕಳೆದುಕೊಂಡಿದ್ದೀರಾ, ಅದನ್ನು ನೀವು ಬಹಳ ಹಿಂದೆಯೇ ಖರ್ಚು ಮಾಡಿದ್ದೀರಾ. ಮರುದಿನ ಬೆಳಗ್ಗೆ ಭವಾನಿ ಬೇಗನೆ ಹೊರಟು ಹೋದಳು. ಕಂಬಳಿಯನ್ನು ಆಧಾರವಾಗಿ ಮಡಿಸಿಡಲಾಗಿತ್ತು. ಗೌರಮ್ಮ ಹೊಸ ವಿಲ್ ಬರೆಯಲು ನಿರ್ಧರಿಸಿದ್ದರು. ತಮ್ಮ ಮಕ್ಕಳಿಗೆ ಅವರ ಕೇವಲ ಫೋಟೋಗಳನ್ನು ಮಾತ್ರ ಬಿಟ್ಟರು. ದುಡ್ಡಿನಲ್ಲಿ ನೀಡಿ ಕೊಂಡುಕೊಳ್ಳೋಕೆ ಆಗದ ನೆನಪುಗಳು, ಉಳಿದ ಮನೆ ಸಂಪತ್ತು, ಬಸವರಾಜ್ ಆಸ್ತಿ, ಅದನ್ನು ಅವರು ವಿಜಯ್ ಹೆಸರಿಗೆ ಮಾಡಿದರು. ವಿಜಯ್ ಗೌರಮ್ಮನನ್ನು ಕೇಳಿದ, ನಾನ್ಯಾಕೆ? ಯಾಕಂದರೆ ಎಲ್ಲರೂ ನನ್ನನ್ನು ಮರೆತಾಗ ನೀನು ಮಾತ್ರ ಆ ಪ್ರೀತಿಯನ್ನು ನೆನಪಿಸಿಕೊಂಡೆ. ಯಾಕಂದರೆ ನೀನು ನನ್ನ ಜೊತೆಯಾಗಿ ನಿಂತೆ. ನಿನ್ನ ವಿಶಾಲ ಹೃದಯವೇ ಆ ಆಸ್ತಿಗಾಗಿದೆ. ಅದನ್ನು ನಿನ್ನ ತಾತ ಉಳಿಸೋಕೆ ಬಯಸಿದರು. ಗೌರಮ್ಮ ಬಸವರಾಜ್ ಹಳೆಯ ಕುರ್ಚಿಯ ಮೇಲೆ ಕುಳಿತಿದ್ದರು. ಅವರ ಕೊನೆಯ ಉಡುಗೊರೆ ಹಣವಾಗಿರಲಿಲ್ಲ, ಬದಲಾಗಿ ಅದು ನಂಬಿಕೆಯಾಗಿತ್ತು. ಬಸವರಾಜ್ ಕೊನೆಯ ಮಾತು, ನನ್ನ ಪ್ರೀತಿಯ ಮಡದಿಯೇ, ಸಂಪತ್ತನ್ನು ಬರೀ ದುಡ್ಡಿನಲ್ಲಿ ಅಳಿಯೋಕೆ ಆಗಲ್ಲ, ಅದನ್ನು ಧೈರ್ಯ, ಸತ್ಯ ಮತ್ತು ನಾವು ಎಷ್ಟು ಹೃದಯಗಳಲ್ಲಿ ನೆಲೆಸಿದ್ದೇವೆ ಅಂತ ಅಳೆಯಲಾಗುತ್ತದೆ. ಗೌರಮ್ಮ ಡೈರಿ ಮುಚ್ಚಿದರು. ಕೊನೆಗೆ ಉಳಿಯೋದು ಹಣ ಅಲ್ಲ, ಬದಲಾಗಿ ಬದುಕಿನಲ್ಲಿ ಪ್ರೀತಿ ಮತ್ತು ಧೈರ್ಯವೇ ಮುಖ್ಯ. ಇದನ್ನು ಯಾರೂ ಕಸಿದುಕೊಳ್ಳೋಕೆ ಸಾಧ್ಯವಿಲ್ಲ. ಗೆಳೆಯರೇ, ಇದು ಗೌರಮ್ಮನ ಕತೆ. ಈ ಕತೆ ನಿಮಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೇನೆ. ದುರಾಸೆ ನಮ್ಮನ್ನು ಎಷ್ಟು ಕೆಳಮಟ್ಟಕ್ಕೆ ಇಳಿಸಬಹುದು ಅನ್ನೋದನ್ನು ಇದು ಕಲಿಸಿಕೊಟ್ಟಿದೆ. ಯಾವಾಗಲೂ ಪ್ರೀತಿಗೆ ದುಡ್ಡಿಗಿಂತ ಹೆಚ್ಚಿನ ಬೆಲೆ ಕೊಡಿ. ನಿಮಗೆ ಈ ಕತೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ನಿಮ್ಮ ನಿಜವಾದ ಆಸ್ತಿ ಯಾವುದು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಇನ್ನೊಂದು ಹೊಸ ಸುಂದರವಾದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.